ನಮಸ್ಕಾರ. ವರದಿ ವಾಚನ ಮುಖಾಂಶಗಳು. ಪ್ರಾರ್ಥನೆಯೊಂದಿಗೆ ಎನ್ಎಎಸ್ ತಂಡದಿಂದ ವೇದಿಕೆ ಕಾರ್ಯಕ್ರಮ. ಶ್ರೀ ಪ್ರಶಾಂತ್ ನವಲಗುಂದ್ ಇವರಿಂದ ಪಾಕ್ಸೋ ಪ್ರಕರಣಗಳ ಪರಿಚಯ, ಉಪಹಾರದ ವಿರಾಮ. ನಂತರ ಶ್ರೀ ಶ್ರೀನಿವಾಸ್ ನಿಲೂರ್ ಇವರಿಂದ ಇಂಗ್ಲಿಷ್ ಎಲ್ಲೋಗಳ ಪರಿಚಯ ಹಾಗೂ ಇಂಗ್ಲಿಷ್ ಎಲ್ಲೋಗಳಿಂದ ತಂಡವಾರು ಪ್ರಶ್ನೆಗಳ ತಯಾರಿಕೆ. ಪ್ರಾರ್ಥನೆಯಲ್ಲಿ ಶ್ರೀ ಜೈ ಜಗದೀಶನನ್ನು ನೆನೆಸಿಕೊಂಡು 4ನೇ ದಿನದ ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ನ್ಯಾಶ್ ತಂಡವು ವೇದಿಕೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಶ್ರೀ ವಿ.ಸಿ. ಮ್ಯಾಗೇರಿ, ದೈಹಿಕ ಶಿಕ್ಷಕರು ಗಜೇಂದ್ರಗಡ, ಮುಖ್ಯ ಅತಿಥಿಗಳು ಶ್ರೀ ಕೆ.ಜೆ. ವಸ್ತಾದ್, ಅಧ್ಯಕ್ಷರು ತಾಲೂಕಾ ಜಿಪಿಟಿ ಸಂಘ, ಶ್ರೀ ಪಿ.ಪಿ. ರಾಠೋಡ್, ನಿರ್ದೇಶಕರು NGO ತಾಲೂಕಾ ಘಟಕ ಗಜೇಂದ್ರಗಡ, ಹಾಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಆರ್.ಜಿ. ಮ್ಯಾಕಲ್, ಶ್ರೀ ಶ್ರೀಧರ್ ಅಂಕಂಚಿ, ಶ್ರೀ ಕೆ.ಎಸ್. ವಂಡಾಲ್, ಶ್ರೀ ಪ್ರಶಾಂತ್ ನವಲಗುಂದ್, ಶ್ರೀ ಎಸ್.ಆರ್. ನೀಲೂರ್ ಉಪಸ್ಥಿತರಿದ್ದರು. ಹಾಗೆ ನಿರೂಪಣೆಯನ್ನು ಶ್ರೀ ಎಸ್.ಬಿ. ಪೊಲೀಸ್ ಪಾಟೀಲ್, ಪ್ರಾರ್ಥನೆಯನ್ನು ಶ್ರೀ ಗಿರೀಶ್ ನಾಯ್ಕರ್, ಚಿಂತನೆಯನ್ನು ಶ್ರೀ ವಿವೇಕಾನಂದ ತಂಡದಿಂದ ಹಾಗೂ ಭಿತ್ತಿಪತ್ರ ಪ್ರದರ್ಶನವನ್ನು 1098 ತಂಡ ಹಾಗೂ ಕುವೆಂಪು ತಂಡದಿಂದ ಪ್ರದರ್ಶನವಾಯಿತು. ವರದಿ ವಾಚನವನ್ನು ಶ್ರೀಮತಿ ಪ್ರಭಾವತಿ ಗಂಜಿ ಮೇಡಮ್ ಅವರು, ಸ್ವಾಗತ ಭಾಷಣವನ್ನು ಶ್ರೀ ಕಳಕೇಶ್ ಬಾಡ್ಕೇರ್ ಅವರು, ವಂದನಾಪನೆಯನ್ನು ಶ್ರೀ ಪರಶುರಾಮ್ ಅವರು ನೆರವೇರಿಸಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು. ಈಗ ಚಿಕ್ಕ ವಿರಾಮದ ನಂತರ ವರದಿ ವಾಚನ ಮುಂದುವರಿಯುವುದು. ಚಂದನ ಅವರೇ, ಏನ್ರಿ ಇದು? ಆಧಾರ್ ಕಾರ್ಡ್ ತರನೇ ಅಪಾರ್ ಕಾರ್ಡ್ ಅಂತ ಯಾವ್ದೋ ಬಂದಿದೆಯಂತಲ್ಲ, ಇದಕ್ ನಾವು ಅಪ್ಲೈ ಮಾಡ್ಬೇಕಾ? ಅಪಾರ್ ಕಾರ್ಡ್ ಅಂದ್ರೆ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಂತ. ಇದು ರೀಸೆಂಟ್ ಆಗಿ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಲಾಂಚ್ ಆಯ್ತು. ಆಧಾರ್ ಕಾರ್ಡ್ ತರನೇ ಇರುತ್ತೆ, ಆದ್ರೆ ಸ್ಟೂಡೆಂಟ್ಸ್ ಮಾತ್ರ ಅಪ್ಲಿಕೇಬಲ್ ಆಗಿರುತ್ತೆ ಆಸ್ ಅ ಸ್ಟೂಡೆಂಟ್ ಐಡೆಂಟಿಫಿಕೇಶನ್ ಕಾರ್ಡ್ ಆಗಿ. ಓ ಹೌದಾ? ಹಾಗಿದ್ರೆ ಈ ಕಾರ್ಡ್ಗೆಲ್ಲ ಯಾರೆಲ್ಲ ಅಪ್ಲೈ ಮಾಡ್ಬೋದು? ಇದಕ್ಕೆ LKG ಇಂದ PG ವರೆಗೂ ಎಲ್ಲಾ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು. ಇದರಲ್ಲಿ ಆಧಾರ್ ಕಾರ್ಡ್ ತರನೇ 12 ಡಿಜಿಟ್ಸ್ ಯೂನಿಕ್ ನಂಬರ್ ಇರುತ್ತೆ, ಪ್ಲಸ್ ಬಾರ್ ಕೋಡ್. ಇದನ್ನ ಸ್ಕ್ಯಾನ್ ಮಾಡಿದ್ರೆ ಸ್ಟೂಡೆಂಟ್ಸ್ ಬಗ್ಗೆ A to Z ಎಲ್ಲಾ ಡೀಟೇಲ್ಸ್ ಕೂಡ ಬರುತ್ತೆ. ಅವರು ಯಾವ ಸ್ಕೂಲಲ್ಲಿ ಓದಿದ್ರು, ಅವ್ರಿಗೆ ಎಷ್ಟು ಗ್ರೇಡ್ಸ್ ಬಂದಿತ್ತು, ಯಾವ ಕಾಲೇಜ್ನ ಚೇಂಜ್ ಮಾಡಿದ್ರು, ಅವ್ರಿಗೆ ಎಲ್ಲಿ ಜಾಬ್ ಸಿಕ್ತು, ಅವ್ರ ಅವಾರ್ಡ್ಸು, ರಿವಾರ್ಡ್ಸು, ಸ್ಕಾಲರ್ಶಿಪ್, ಹೀಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಸಹ ಗೊತ್ತಾಗುತ್ತೆ. ಈಗ ವರದಿ ವಾಚನ ಮುಂದುವರೆಯುವುದು. 4ನೇ ದಿನದ ಮೊದಲನೇ ಅವಧಿಯನ್ನು ಶ್ರೀ ಪ್ರಶಾಂತ್ ನವಲಗುಂದ್ ತೆಗೆದುಕೊಂಡು ಶಿಕ್ಷಕರಾಗುವ ಮುಂಚೆ ತಾವು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಆಗಿರತಕ್ಕಂತಹ ಕೋಆರ್ಡಿನೇಟರ್ ಹುದ್ದೆಯಲ್ಲೇ ಇರತಕ್ಕಂಥ ಅನುಭವಗಳನ್ನು ಹಂಚಿಕೊಂಡು ಅವರ ಅವಧಿಯಲ್ಲಿ ಆಗಿರತಕ್ಕಂಥ ಪ್ರಕರಣಗಳ ಬಗ್ಗೆ ಪರಿಚಯಿಸಿ ಮತ್ತು ಯಾವ ಪ್ರಕರಣಗಳಿಗೆ ಯಾವ ಶಿಕ್ಷೆಗಳು ಎಂಬುದನ್ನು ಸ್ಲೈಡ್ ಮೂಲಕ PPTಗಳ ಮೂಲಕ ತೋರಿಸಿಕೊಟ್ಟರು. ಹಾಗೆ ಶಿಕ್ಷಕರಿಗೆ ಮಕ್ಕಳನ್ನು ಹೇಗೆ ನಾವು ರಕ್ಷಿಸಬೇಕು ಎಂಬುದನ್ನು ಒಂದು ದೃಷ್ಟಾಂತವನ್ನು ಹೇಳುವ ಮೂಲಕ ಭಾವನಾತ್ಮಕವಾಗಿ ಶಿಕ್ಷಕರೊಂದಿಗೆ ಹಂಚಿಕೊಂಡರು. ವಯಸ್ಸಿನ ಒಂದು ಟೆಸ್ಟ್ ಮಾಡ್ತಾರೆ, ನಂತರ ಅವಧಿಯಲ್ಲಿ ಎಲ್ಲ ಶಿಕ್ಷಕರು ಉಪಹಾರವನ್ನು ಸವಿದರು. ಉಪಹಾರ ನಂತರದ ಅವಧಿಯನ್ನು ಶ್ರೀ ಎಸ್.ಆರ್. ನೀಲೂರ್ ಗುರುಗಳು ತೆಗೆದುಕೊಂಡು ಅಮೇರಿಕನ್ ಲೇಡಿಯ ಪರಿಚಯವನ್ನು ಒಂದು ಹಾಡಿನ ಮೂಲಕ ತೋರಿಸುವುದರ ಮೂಲಕ ಎಲ್ಲ ಶಿಕ್ಷಕರನ್ನು ಕ್ರಿಯಾಶೀಲನಾಗಿ ಮಾಡಿದರು. American lady, when she was a college girl, 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 how he was, how she was, how she was, how she was, she was, she was, she was, she was, mobile phone. mobile phone.
ನಂತರ 5ನೇ ತರಗತಿಯ ಇಂಗ್ಲೀಷ್ ಲರ್ನಿಂಗ್ ಔಟ್ಕಮ್ಸ್ ಹಾಗೂ ಕಾಂಪಿಟೆನ್ಸಸ್ಗಳ ಬಗ್ಗೆ ಪರಿಚಯಿಸಿದ ನಿಲೂರ್ ಗುರುಗಳು ಎಲ್ಲ ಶಿಕ್ಷಕರಲ್ಲಿ ಐದು ತಂಡಗಳನ್ನಾಗಿ ಮಾಡಿ ಎಲ್ಲ ತಂಡಕ್ಕೂ ಲರ್ನಿಂಗ್ ಔಟ್ಕಮ್ಸ್ ಹಾಗೂ ಕಾಂಪಿಟೆನ್ಸಸ್ಗಳನ್ನು ಹಂಚಿಕೆ ಮಾಡಿ ಪ್ರತಿಯೊಂದು ತಂಡಕ್ಕೆ ಕನಿಷ್ಠ 5 ಪ್ರಶ್ನೆಗಳನ್ನು ತಯಾರು ಮಾಡಲು ಹೇಳಿದರು. ಎಲ್ಲ ಶಿಕ್ಷಕರು ಆಸಕ್ತಿಯಿಂದ ಪ್ರಶ್ನೆಗಳನ್ನು ತಯಾರು ಮಾಡಿದರು. ಇದರೊಂದಿಗೆ 4ನೇ ದಿನದ ಅವಧಿಯು ಮುಕ್ತಾಯವಾಯಿತು. ಇಲ್ಲಿಗೆ ನಮ್ಮ ತಂಡದ ವರದಿ ವಾಚನವು ಮುಕ್ತಾಯವಾಯಿತು. ಪ್ರಸ್ತುತಪಡಿಸಿದವರು ಪ್ರದೀಪ್ ಚಿತ್ರಗಾರ್, GPT ಇಂಗ್ಲೀಷ್, GMPS ಲಕ್ಕಲ್ಕಟ್ಟಿ. ಧನ್ಯವಾದಗಳು. ಈ ವರದಿಯನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲೂ ವೀಕ್ಷಿಸಬಹುದು. ಪವರ್ ಆಫ್ ಅವರ್ ಗೌರ್ಮೆಂಟ್ ಸ್ಕೂಲ್ಸ್ ಈ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಕನ್ನಡ ಶಾಲೆಯಲ್ಲಿ ಮಾಡಿದಂತಹ ಎಲ್ಲ ಹೊಸ ವಿಡಿಯೋಗಳನ್ನು ಇದರಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಶಾಲೆಯನ್ನು ಉಳಿಸಿ, ಕನ್ನಡ ಶಾಲೆಯನ್ನು ಬೆಳೆಸಿ. ಧನ್ಯವಾದಗಳು.